ನಮಸ್ಕಾರ ಬಸ್ಸು, ಎಲ್ರು ಹೇಗಿದ್ದೀರಾ? ನಿಮ್ಗೇನ್ ಬಿಡಿ ತುಂಬಾ ಸಖತ್ತಾಗಿ ಇರ್ತೀರಾ. ಮಿಸ್ಟರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಬಸ್ಸು, ಇವತ್ತು ಈ ವ್ಲಾಗಿನ ಒಂದು ಮುಖ್ಯ ಉದ್ದೇಶ ಮತ್ತೆ ಕಾರಣ ಏನಂದ್ರೆ, ಮೊದಲನೇದಾಗಿ ಇದು ಸಡನ್ ವ್ಲಾಗ್, ಪ್ಲಾನ್ ಆಗಿರಲಿಲ್ಲ. ಈ ವ್ಲಾಗ್ ಮಾಡ್ತಿರೋದಕ್ಕೆ ಎರಡು ಮುಖ್ಯವಾದ ಉದ್ದೇಶ ಇದೆ. ಒಂದು, ನನ್ನ ಲೈಫಿಗೆ ಬಂದಿರೋ ಒಬ್ರು ಸ್ಪೆಷಲ್ ಪರ್ಸನ್ನ ನಿಮಗೆ ಮೀಟ್ ಮಾಡಿಸ್ಬೇಕು, ಅಂಡ್ ಎರಡನೇದು ಇವತ್ತೊಬ್ಬರನ್ನ ನಾವು ಮೀಟ್ ಮಾಡಬೇಕು. ಸೊ ಎರಡೂ ಕೆಲಸಗಳನ್ನ ಈ ವ್ಲಾಗಲ್ಲಿ ನಾವು ಮಾಡ್ತೀವಿ. ಮೊದಲನೇದಾಗಿ ನನ್ನ ಸ್ಪೆಷಲ್ ಪರ್ಸನ್ನ ನಿಮಗೆ ಮೀಟ್ ಮಾಡಿಸ್ತೀನಿ, ಬನ್ನಿ. Passa em mim, sarra em mim, joga um pouquinho de você, dá pra mim, cê dá pra mim. ಸೊ ಬಸ್ಸು, ಇದು ನನ್ನ ಲೈಫಿಗೆ ಬಂದಿರೋ ಹೊಸ ಸ್ಪೆಷಲ್ ಪರ್ಸನ್. TVS ಎಂಟಾರ್ 125 ರೇಸಿಂಗ್ ಎಡಿಷನ್ ಗಾಡಿ ತಗೊಂಡು 4 ದಿವಸ ಆಗಿದೆ. ಸೊ ಇವ್ರಿಗೂ ನಾಮಕರಣ ಕೂಡ ಮಾಡಿದೀವಿ. ಏನ್ ಗೊತ್ತಾ, ನನ್ನ ಹೆಸರು ಅರ್ಜುನ ಅಲ್ವಾ? ಅರ್ಜುನನ್ ಸಾರ್ಥಿ ಯಾರು ಹೇಳಿ? ಕೃಷ್ಣ. ಸೊ ನಾನು ಇದಕ್ಕೆ ಹೆಸರು ಕಿಟಿ ಅಂತ. ಇವರೇ ಗೈಸ್ ನನ್ನ ಲೈಫಿಗೆ ಬಂದಿರೋ ಒಬ್ರು ಹೊಸ ಸ್ಪೆಷಲ್ ಪರ್ಸನ್. ಈಗ ನಾನು ನನ್ನ ಸ್ಪೆಷಲ್ ಪರ್ಸನ್ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸಿ ಆಗಿದೆ. ನಾನು ಹೇಳಿದ್ರಲ್ಲ, ಒಬ್ರನ್ನ ಮೀಟ್ ಮಾಡೋದಕ್ಕೆ ಹೋಗ್ತಿದೀವಿ ಅಂತ. ಅವ್ರು ಯಾರು ಏನು ಎತ್ತ ಅಂತ ಹೇಳ್ಬೇಕಲ್ವಾ? ಹೌದು, ನಾವು ಒಬ್ಬ ಮೋಟೋ ವ್ಲಾಗರ್ನ ಮೀಟ್ ಮಾಡೋದಕ್ಕೆ ಹೋಗ್ತಿದೀವಿ. ಅವರು ನನಗೆ ತುಂಬಾ ಕ್ಲೋಸು, ನನ್ನ ಸೀನಿಯರ್ ಸ್ಕೂಲ್ ಟೈಮಲ್ಲಿ. ಅವರು ನಮ್ಮ ಕಿಟ್ಟಿನ ಒಂದು ರಿವ್ಯೂ ಮಾಡಬೇಕು ಅಂತ ಹೇಳಿದ್ರು. ಸೊ ಅವ್ರನ್ನ ಮೀಟ್ ಮಾಡೋದಕ್ಕೆ ಬಂದಿದ್ದೀವಿ. ಅವ್ರನ್ನ ಮಾತಾಡಿಸಿ ಅವರು ಮೋಟೋ ವ್ಲಾಗಿಂಗ್ ಹೆಂಗೆಲ್ಲ ಮಾಡ್ತಾರೆ ಅಂತ ನಾವು ಸ್ವಲ್ಪ ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಇವನೇ ನಮ್ಮ ಮೋಟೋ ವ್ಲಾಗರು ಹರ್ಷಿತ್ ಬ್ಲಾಗ್ 12 ಅಂತ ಯೂಟ್ಯೂಬ್ ಅಲ್ಲಿ ಹೊಸದಾಗಿ ರೀಸೆಂಟ್ ಆಗಿ 4 ಮಂತ್ಸ್ ಮಾತ್ರ ಮೋಟೋ ವ್ಲಾಗಿಂಗ್ ಅಲ್ಲಿ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ಇವ್ರು ಇವತ್ತು ನಮ್ಮ ಕಿಟ್ಟಿನ ನೋಡ್ಬೇಕು, ರಿವ್ಯೂ ಮಾಡ್ಬೇಕು ಅಂತ ಬಂದಿದ್ದಾರೆ. ನಾವು ಇವ್ರ ಮೋಟೋ ವ್ಲಾಗಿಂಗ್ ಸ್ಟೈಲ್ ನ ತಿಳ್ಕೋಬೇಕು ಅಂತ ಬಂದಿದೀವಿ. ಶುರು ಮಾಡೋಣ ಪಕ್ಕ ಪಕ್ಕ. ಅಲ್ಲ ಬ್ರೋ, ನೀನ್ ಡ್ಯೂಕಲ್ ಬಂದ್ಬಿಟ್ಟು ಎಂಟಾರ್ಕ್ ರಿವ್ಯೂ ಮಾಡಕ್ ಬಂದಿದ್ಯಲ್ಲ, ಏನು ಆಡ್ಕೊಳ್ಳೋ ಟೈಪಾ? ಏನು ಡ್ಯೂಕಲ್ ಬಂದಿದ್ದೀನಿ ಅಣ್ಣ, ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಹಂಗೇನಲ್ಲ, ತುಂಬಾ ಜನ ಯೂಟ್ಯೂಬರ್ಸ್ ರಿವ್ಯೂ ಮಾಡಕ್ ಸ್ಟಾರ್ಟ್ ಮಾಡಿದ್ರಲ್ಲ, ಯಾರು ಟಿವಿ ಎಲ್ಲರೂ ಅದಕ್ಕೆ ಗಾಡಿ ಹೆಂಗೈತೆ ನೋಡೋಣ ಅಂತ ಏನ್ ಆಡ್ಕೊಳಕ್ಕೆ ಅನ್ಕೋಬಿಟ್ರ. ಆದ್ರೂ ಬ್ರೋ ಡ್ಯೂಕಲ್ ಬಂದ್ಬಿಟ್ಟು ಎಂಟಾರ್ಕ್ ರಿವ್ಯೂ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಟ್ರೆಂಡಿಂಗ್ ಅಲ್ಲಿ ಇದೆ ಎಂಟಾರ್ಕ್ ಬ್ರೋ, ಡ್ಯೂಕ್ ಅಲ್ಲ. ಸರ್ ಬ್ರೋ, ನಮ್ ಗಾಡಿ, ನನ್ನ ಡಾರ್ಲಿಂಗ್ ಹೆಸರು ನಿಮ್ಗೆ ಹೇಳೋದ್ ಮತ್ತೆ ಕಿಟಿ ಕೃಷ್ಣ ಅಂತ. ಕೃಷ್ಣ, ಯಾಕಂದ್ರೆ ಅರ್ಜುನನ್ ಸಾರ್ಥಿ. ಸೊ ಕಿಟಿ ಅಂತ ಇಟ್ಟಿರೋ ಹೆಸರು ನಮ್ ಗಾಡಿಗೆ. ಸೊ ನಮ್ಮ ಗಾಡಿನ ಸದ್ಯಕ್ಕೆ ನಿಮ್ಮ ಕೈಗೆ ಒಪ್ಪಿಸ್ತಾ ಇದೀವಿ. ಏನೇನ್ ಹೇಳ್ತಿರೋ ಆಡಿಯನ್ಸ್ಗೆ ಹೇಳ್ಕೊಳ್ಳಿ, ಪರವಾಗಿಲ್ಲ. ನಮ್ಮ ಹರ್ಷಿತ್ ಅವರು ಕಿಟಿನ ವ್ಲಾಗ್ ಮಾಡಕ್ಕೆ ಮೀನ್ಸ್ ರಿವ್ಯೂ ಕೊಡಕ್ಕೆ ವಿಡಿಯೋ ಮಾಡ್ಕೊತಾ ಇದ್ದಾರೆ ಅವ್ರ ಚಾನಲ್ಗೆ. ಇಲ್ಲಿ ನೋಡ್ಬೋದು, ಅಲ್ಲಿ ಇವರು ನಮ್ಮ ಸೀನಿಯರ್ಸ್, ಹರ್ಷಿತ್ ಅವ್ರ ಫ್ರೆಂಡ್ಸು ಏನೋ ಮಾಡ್ಕೋರೆ. ಬನ್ನಿ ಹಂಗೆ ಒಂದು ಸ್ವಲ್ಪ ಮಾತಾಡ್ತಾರೆ. ಕಡ್ಡಿ ಫೈಟಿಂಗ್ ನಾವು ಜಾಯ್ನ್ ಆಗ್ಬೋದಾ? ಚಪ್ಪಲಿ ಮಾತ್ರ ಕರೆಕ್ಟಾಗಿ ಜೋಡು ಗಿಡೆಲ್ಲ ನೋಡ್ಕೊಂಡು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಮಿಕ್ಕಿದೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ. ಅಡೋಣ ಕಡ್ಡಿ ಫೈಟ್ ಬೇರೆ ತರ ಸೀನ್ ಆಗುತ್ತೆ. ಅದ್ ನೋಡಿದಾಗಿಂದ ಜೀವನದಲ್ಲಿ ಜಿಗುಪ್ಸೆ ಬಂದ್ಬಿಟ್ಟೈತೆ. ಅದ್ರ ಜೊತೆ ನಾವು ಮಾತಾಡ್ಬೇಕು ಅಂತ ಸೊಂಡೈಕ್ಳು ಸಾವಾಸ ಮೂರತ್ತು ಉಪವಾಸ. ಏನು ಅವ್ರು ಮಾತ್ರ ಕಿಟ್ಟಿನ ರಿವ್ಯೂ ಮಾಡ್ಬೋದಾ? ನಾವು ಮೋಟೋ ವ್ಲಾಗರ್ ಆಗೇ ಬಿಡೋಣ. ಅವ್ರು ಡ್ಯೂಕ್ ತಂದವ್ರೆ, ನಾನು ಡ್ಯೂಕ್ ರಿವ್ಯೂ ಮಾಡಿದ್ರೆ ಹೆಂಗಿರುತ್ತೆ ಗೈಸ್? ಸಖತ್ತಾಗಿರುತ್ತಲ್ಲ. ನಾನು ಮೋಟೋ ವ್ಲಾಗರ್ ಆಗೇ ಬಿಡ್ತೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಇಲ್ಲಿಗೆ ಮಿಸ್ಟರ್ ಇರಿ, ಅವ್ರು ಹೆಲ್ಮೆಟ್ ಹಾಕೊಂಡು ಮಾಡ್ತಿದಾರಲ್ಲ ಅದನ್ನ. ಅಲ್ಲಿವರೆಗೂ ನೋಡೋಣ. ಡ್ಯೂಕಲ್ಲಿ ಏನೇ ಸ್ಪೆಸಿಫಿಕೇಶನ್ಸ್ ಐತೆ ಗೊತ್ತಾ ಮಚ್ಚ? ನನಗೂ ಗೊತ್ತಿಲ್ಲ, ತಿಳ್ಕೊ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಫಸ್ಟ್ ಆಫ್ ಆಲ್ ನಂಗೆ ಗಾಡಿ ಬಗ್ಗೆ ಅಷ್ಟು ನಾಲೆಜ್ ಆಯ್ತು, ಬಟ್ ಸ್ಟಿಲ್ ಐ ಲವ್ ಮೈ ಕಿಟಿ. ಅಂತೂ ಇಂತೂ ನಾವು ಡ್ಯೂಕ್ನ ಓಡಿಸೇ ಬಿಟ್ವಿ. ಇವರು ಇದಕ್ಕೆ ಒಂದು ಹೆಸರು ಇಟ್ಟಿದಾರಂತೆ, ಆ ಹೆಸರು ಅವ್ರ ಬಾಯೆಲ್ಲ ಕೇಳೋಣ. ಬಟ್ ಗಾಡಿ ಹೆವಿ ಸ್ಮೂತ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಈ ಸಖತ್ತಾಗಿತ್ತು ಅಂದ್ರೆ ಒಳ್ಳೆ ಹೂವು ಓಡಿಸ್ದಂಗಿತ್ತು. ಸಖತ್ತಾಗಿತ್ತು ಗಾಡಿ. ಇದ್ರ ಮೇಲೆ ನಂಗೆ ರಿವ್ಯೂ ಮಾಡಕ್ ಬರಲ್ಲ, ಒಟ್ಟಲ್ಲಿ ಓಡ್ಸಕ್ ಬರುತ್ತೆ ಅಷ್ಟೇ. ಅವ್ರ ಕೈಲಿ ಅವ್ರ ಗಾಡಿ ಸ್ಪೆಸಿಫಿಕೇಶನ್ಸ್ ಎಲ್ಲ ಹೇಳ್ತೀವಿ.
ನಮ್ದೇನಿದ್ರು ಬ್ಲಾಗರ್ಸೇ ಸರಿ. ಗಾಡಿ ಹೆಸರು ಹೇಳ್ತಿದ್ದ ನಾವು ಅರ್ಜುನ ಅಲ್ವಾ, ಹಾ. ನಮ್ ಸಾರಥಿ ಕೃಷ್ಣ, ಸೊ ವಿ ಕಾಲ್ ಹಿಮ್ ಕಿಟ್ಟಿ. ಇಟ್ಟಿ. ಹೌದು. ಆಮೇಲೆ ಈ ಗಾಡಿ ಇದೇ ತಗೋಬೇಕಾಯ್ತು ಅನ್ಸ್ಕೊಂಡು. ಆಕ್ಚುಲಿ ನನಗೆ ಮೊದಲನೇದಾಗಿ ಗಾಡಿ ಬಗ್ಗೆ ನನಗೆ ನಾಲೆಜ್ ಇಲ್ಲ, ತುಂಬಾ ಕಮ್ಮಿ. ನನ್ನ ಫ್ರೆಂಡ್ಸು ಗಾಡಿ ಯಾವ್ದು ತಗೋಬೇಕು ಅಂದ್ರೆ ಫಸ್ಟ್ ಡೇ ಇಂದ ಲಾಸ್ಟ್ ಡೇ ವರ್ಗು ಅವ್ರು ಹೇಳಿದ್ದೆ, ತಗೊಂಡ್ರೆ ನೀವು ಇಂಥ ತಗೋ, ಯಾವುದು ತಗೊಂಬೇಡ ಅಂತ. ಸೊ ಅವರ ಒಂದು ಸಜೆಷನ್ ಮೇರೆಗೆ, ಅವ್ರ ಒತ್ತಾಯದ ಮೇರೆಗೆ ತಗೊಂಡಿದ್ದು. ಬಟ್ ತಗೊಳ್ಳೋರ್ಗೂ ನಂಗೆ ಐಡಿಯಾ ಇಲ್ಲ. ಬಟ್ ತಗೊಂಡ್ಮೇಲೆ ರಿಗ್ರೆಟ್ ಅಂತೂ ಇಲ್ಲ ನನ್ನ ಡಿಸಿಷನ್. ಗಾಡಿ ಕಾಂಟ್ರಾಸ್ಟ್ ಇತ್ತು, ಆಂಡ್ರಾಯ್ಡ್ ಕಾನ್ಸೆಪ್ಟ್ ಆಯ್ತು. ಎಕ್ಸಾಕ್ಟ್ ಹೇಳ್ಬೇಕಾ, ಎಕ್ಸಾಕ್ಟ್ ಪ್ರೈಸ್ ಆಂಡ್ರಾಯ್ಡ್ ಅಂದ್ರೆ ಎಕ್ಸಾಕ್ಟ್ ಪ್ರೈಸ್ 1,25,778 ರೂಪಾಯಿ ಪೈಸಾ ಇದ್ರೆ ಹೇಳ್ಬಿಡು. ಲಾಸ್ಟ್ ಆಗಿ ಅಷ್ಟೇ ಆಗಿತ್ತಾ? ಹಾ. ಆಮೇಲೆ ಡಿಸ್ಅಡ್ವಾಂಟೇಜ್, ನಾನು ಅಡ್ವಾಂಟೇಜಸ್ ಹೇಳಿದ್ದೀನಿ, ಗಾಡಿ ಡಿಸ್ಅಡ್ವಾಂಟೇಜಸ್ ಎಲ್ಲ ಅನ್ಸ್ಕೊಂಡು. ನಾನು ಗಾಡಿ ತಗೊಂಡಿದ್ದು ಆಗಸ್ಟ್ 7ನೇ ತಾರೀಕು, ತಗೊಂಡು 4 ದಿವಸ ಆಗಿಲ್ಲ. ಬಟ್ ಇದರಲ್ಲಿ ಡಿಸ್ಅಡ್ವಾಂಟೇಜ್ ನಾನು ಓಡಿಸೋದು ನನಗೆ ಪರ್ಸನಲ್ ಆಗಿ ಫೀಲ್ ಆಗಿರೋದೇನಂದ್ರೆ, ಸದ್ಯಕ್ಕೆ ಇವರು ತವ್ರ ಮನೆ ಅಂದ್ರೆ ಶೋರೂಮ್ ಅಲ್ಲಿ ಹೇಳಿರೋ ಪ್ರಕಾರ 40 ಮೇಲೆ ಹೋಗಂಗಿಲ್ಲ. ಸೊ ಸ್ಪೀಡ್ ಸದ್ಯಕ್ಕೆ ನನಗೆ ಅಷ್ಟಾಗಿ ನಾನು ಎಕ್ಸ್ಪ್ಲೋರ್ ಮಾಡಿಲ್ಲ. ತುಂಬಾ ಮೇನ್ ಡಿಸ್ಅಡ್ವಾಂಟೇಜ್ ಅಂದ್ರೆ ಇಲ್ಲಪ್ಪ, ಒಂದು ಹೆಲ್ಮೆಟ್ ಹೋಗಲ್ಲ, ಫುಲ್ ಹೆಲ್ಮೆಟ್ ಇಡಕ್ಕೆ ಜಾಗವೇ ಇಲ್ಲ. ಸೊ ಯಾವಾಗಲೂ ಕೈಯೆಲ್ಲ ಇಟ್ಕೊಂಡು ಓಡಾಡ್ಬೇಕು ಹೆಲ್ಮೆಟ್. ಆಮೇಲೆ ಇದೊಂದಾದ್ಮೇಲೆ ಸದ್ಯಕ್ಕೆ ಇದು ಹೆವಿ ಸ್ಲಿಪ್ಪರಿ ಇದೆ, ಹೆವಿ ಸ್ಲಿಪ್ಪರ್ ಇದೆ. ಅದಾದ್ಮೇಲೆ ಮುಂದೆ ಸ್ಪೇಸ್ ಜಾಸ್ತಿ ಇಲ್ಲ, ಅದೊಂದು. ಈಗ ನನಗೆ ಗೊತ್ತಿರೋ ಪ್ರಕಾರ ಇವು 3 ಡಿಸ್ಅಡ್ವಾಂಟೇಜ್ ಇತ್ತು. ಬಟ್ ಹೆತ್ತವರಿಗೆ ಹೆಗಣ ಅಂದ್ಬಿಟ್ಟು ತಗೊಂಡವ್ರಿಗೆ ಗಾಡಿ ಅಂದ್ಬಿಟ್ಟು ಏನು ಮಾಡೋದಿಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಇದು ಬಿಟ್ಟರೆ ನಮ್ಮ ಗಾಡಿ ಚಿನ್ನ ಮಾತಾಡೋ ಮಾತಿಲ್ಲ. ಮತ್ತೆ ಮೀಟರ್ ಕನ್ಸೋಲ್ ಬಗ್ಗೆ ಅಂದ್ರೆ ಸದ್ಯಕ್ಕೆ ನಾನು ಓಡಿಸಿರೋದು ಒಂದು 80 ಕಿಲೋಮೀಟರ್ ಓಡಿಸಿದ್ದೀವಿ. 80 ಕಿಲೋಮೀಟರ್ಸ್. ಇನ್ನು ಯಾವ ಫೀಚರ್ಸ್ ಇದೆ ಎಲ್ಲದೇ ಹೇಳ್ಬಿಡು. ಫೀಚರ್ಸಾ ಇನ್ನೇನು ಆಸ್ ಯೂಶುವಲ್ ಇದರಲ್ಲಿ ಮೋಡ್ಗಳಿದೆ. ಓಕೆ. ಸೊ ಇದು ಬ್ಲೂಟೂತ್ ಇನ್ನೂ ಕನೆಕ್ಷನ್ ಕೊಟ್ಟಿಲ್ಲ, ಬಿಕಾಸ್ ಯಾಕಪ್ಪ ಅಂದ್ರೆ ಇನ್ನೂ ರಿಜಿಸ್ಟ್ರೇಷನ್ ಆಗಿಲ್ಲ. ಇನ್ನೊಂದು 3-4 ದಿವಸ ರಿಜಿಸ್ಟ್ರೇಷನ್ ಕರೀತಾರೆ, ಅದಾದ್ಮೇಲೆ ಬ್ಲೂಟೂತ್ ಫೆಸಿಲಿಟಿ ಬರುತ್ತೆ. ಅದಾದ್ಮೇಲೆ ಸ್ಟ್ರೀಟ್ ಮೋಡು, ಸ್ಪೋರ್ಟ್ಸ್ ಮೋಡು ನೋಡ್ಬೋದು, ಲ್ಯಾಪ್ಸ್ ಇದೆ. ಪ್ರತಿಯೊಂದು ಲ್ಯಾಪ್ ಹಾಕೋಬಹುದು. ರೇಸ್ ಮಾಡೋದು ಮಾತ್ರ ರೇಸ್ ಮೋಡಿ ಮಾತ್ರ. ಇದು ಸ್ಟ್ರೀಟ್ ಮೋಡು, ಸ್ಪೋರ್ಟ್ಸ್ ಮೋಡು, ರೈಟ್ ಸ್ಟಾರ್ಟ್, ಲಾಸ್ಟ್ ಲ್ಯಾಪು, ಬೆಸ್ಟ್ ಲ್ಯಾಪು. ಸೊ ಇಷ್ಟು ಮೋಡ್ಗಳಿದೆ. ವಿತಿನ್ 40 ಹೋದ್ರೆ ಎಕೋ ಮೋಡಲ್ ಇರುತ್ತೆ, ಎಕೋ ಪವರ್ ಗ್ರೀನು. ಅದಾದ್ಮೇಲೆ ರೈಸ್ ಆಗುತ್ತೆ. ಸೀನಿಯರ್ ಎಲ್ಲ ಹೇಳಿರ್ತಾರೆ, ಬಟ್ ಸ್ಟಿಲ್ ನಾವು ಮೋಟೋ ಬ್ಲಾಗಿಂಗ್ ಎಲ್ಲ ಮಾಡಲ್ಲಪ್ಪ. ಬಟ್ ಏನೋ ಒಂಚೂರು ಹೇಳಿ ಅಂತ ಕೇಳ್ತಾ ಇದ್ವಿ. ನಿಮ್ಮ ಗಾಡಿ ಇಷ್ಟು ಮೋಡ್ ಸಿಕ್ಕಿದ್ಯಾ? ಹಾ. ನಮ್ಮ ಗಾಡಿಗೆ ಎರಡೇ ಇರೋದು ಮೋಡ್, ಒಂದು ಸೂಪರ್ ಮೋಡ್, ಒಂದು ನೀವು ಗಾಡಿ ನೋಡಿದ ತಕ್ಷಣ ಹುಡುಗಿರೆಲ್ಲ ಹಿಂದಿಂದನೇ ಹುಡುಕೊಂಬತ್ತಾರೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಹೇಳೋ ತಗೊಂಡು ಈ ತಿಂಗಳ ಆಯ್ತು ಗುರು. ಅಲ್ಲ, ನಿಮ್ ಗಾಡಿಗೆ ಹೋದ ತಕ್ಷಣ ಫುಲ್ ಸೈಕ್ ಆಗಿ ಬಂದು ಬ್ರೇಕ್ ಹಾಕಿ ನಿಲ್ಸಿದ್ರೆ ಹುಡುಗಿರೆಲ್ಲ ವಾವ್ ಹ್ಯಾಂಡ್ಸಮ್ ಬ್ಯೂಟಿಫುಲ್ ಅಂತಾರೆ. ನಾವು ಯಾರೋ ಚಪ್ರಿ ಬಂದ ಸ್ಕೂಟಿ ಎತ್ಕೊಂಡು ಕಾರ್ ಯಾಕೆ ಮಾಡ್ತಿದ್ಯಾ? ಇಲ್ಲಪ್ಪ ಹಂಗೇನಿಲ್ಲ. ಬಟ್ ನಿಮ್ ಗಾಡಿ ಸಖತ್ತಾಗಿದೆ. ಆಕ್ಚುಲಿ ನಿಮ್ ಗಾಡಿಗೆ ಹೆಸರು ಹೇಳ್ದಲ್ಲ ಬರೀ ಏನ ಎಕ್ಸ್ಟ್ರಾ ಫಿಟ್ಟಿಂಗು. ಆಕ್ಚುಲಿ ಗಾಡಿ ಪ್ರೈಸ್ ಬಂದ್ಬಿಟ್ಟು 1,21,000 ಚಿಲ್ಲರೆ. ಎಕ್ಸ್ಟ್ರಾ ಫಿಟ್ಟಿಂಗು ಇವರು ಶೋರೂಮ್ ಅವರಿಗೆ ಹೇಳಿದ್ದು 4,800 ರೂಪಾಯಿ. ನಾವು ಫುಲ್ ಕ್ಯಾಶ್ ಕೊಟ್ಟಿದ್ರಿಂದ ಫುಲ್ ಚೌಕಾಸಿ ಮಾಡಿ 3,800 ರೂಪಾಯಿ ಫೈನಲ್ ಮಾಡಿದ್ವಿ. ಸೊ ಗಾಡಿ ತಗೊಂಡಾಗ ಇದೊಂದು ಹೆಲ್ಮೆಟ್ ಟರ್ಟಲ್ ಕಂಪ್ನಿದು, ಮತ್ತೆ ಒಂದು ಜಾಕೆಟ್ ಅಂಡ್ ಗಾಡಿ ಕವರ್, ಮತ್ತೆ ಇಷ್ಟೆಲ್ಲ ಚೌಕಾಸಿ ಮಾಡಿದ್ರೆ ನಿಮ್ಗೆ ಹಂಗೆ ಕೆಲ್ಸಕ್ಕಾಗಲ್ಲ ಅಂತ ಅರ್ಧ ಲೀಟರ್ದು ಮಿಲ್ಟನ್ ಒಂದು ಫ್ಲಾಸ್ಕ್ ಕೊಟ್ಟಿದ್ರು. ಸೊ ಇಷ್ಟೇ ಸಬ್ಜೆಕ್ಟ್. ಸೊ ಇಷ್ಟೊತ್ತರೆಗೂ ನಾವು ಅವ್ರ ಹತ್ರ ಮಾತಾಡ್ಕೊಂಡು ಬಂದಾಗಿದೆ. ಈಗ ನಾವು ಅವ್ರನ್ನ ಮಾತಾಡ್ಸೋಣ. ಅವರ ಒಂದು ಹೇಗಿರುತ್ತೆ ಅವ್ರ ಮೋಟೋ ಬ್ಲಾಗಿಂಗ್ ಸ್ಟೈಲು, ಅವ್ರು ಹೇಗೆಲ್ಲ ಪ್ರಿಪೇರ್ ಆಗ್ತಾರೆ, ಆ್ಯಂಡ್ ಅವ್ರಿಗೆ ಏನೇನಕ್ಕೆ ಎಕ್ವಿಪ್ಮೆಂಟ್ಸ್ ಬೇಕು ಅಂತ. ಬಿಕಾಸ್ ಎಷ್ಟೊಂದು ಜನಕ್ಕೆ ಮೋಟೋ ಬ್ಲಾಗಿಂಗ್ ಮಾಡಬೇಕು, ಮೋಟೋ ಬ್ಲಾಗರ್ಸ್ ಆಗಬೇಕು ಅಂದ್ಕೊಂಡವ್ರಿಗೆ ಗೊತ್ತಿರಲ್ಲ ಅದಕ್ಕೆ ಏನೇನು ಎಕ್ವಿಪ್ಮೆಂಟ್ಸ್ ಬೇಕು, ಅದು ಹೇಗೆ ಯೂಸ್ ಮಾಡಬೇಕು ಅಥವಾ ಅದನ್ನ ಹೇಗೆ ಆಪ್ರೇಟ್ ಮಾಡಬೇಕು ಅಂತ. ಪ್ರತಿಯೊಂದನ್ನು ನಾನು ತಿಳ್ಕೊಂಡು ಹೇಳೋದಲ್ಲ, ಯೂಸ್ ಮಾಡೋ ಕೈಲೇ ಪಕ್ಕಾ ರಿವ್ಯೂ ಕೊಡಿಸ್ತೀನಿ, ಬನ್ನಿ. ಸೊ ನಾವು ಕೂಡ ಮೋಟೋ ಬ್ಲಾಗಿಂಗ್ ಹೆಲ್ಮೆಟ್ ಹಾಕೊಂಡು ಒಂದ್ಸರಿ ಟ್ರೈ ಮಾಡೋಣ, ಹೇಗೆ ಕಾಣಿಸುತ್ತೆ, ಫೀಲ್ ಆಗುತ್ತೆ ಅಂತ. ಬನ್ನಿ. ಹಿಂಗೆ ಹಾಕೊಂಡು ಈಗ ಹೇಳ್ಕೊಂಡು ನಿಮ್ಗೆ ಹೇಳಿದ್ರು. ಓಕೆ. ಓ ಆ್ಯಕ್ಚುಲಿ ಗೈಸ್ ಇದು ಈ ಥರ ಮುಖ ಬರುತ್ತೆ, ಬಟ್ ಕ್ಯಾಮ್ರಾ ಇದು ಇಲ್ಲಿ ಫೇಸ್ ಆಗಿರೋದ್ರಿಂದ ನಾನು ಹಿಂಗೆ ನೋಡಬೇಕು, ಅವ್ರು ಕಾಣಬೇಕು ಅಂದರೆ ನನಗೆ. ಸೊ ಅದಷ್ಟು ಈಸಿ ಇಲ್ಲ. ಅಬ್ಬಾ ತುಂಬ ಕಷ್ಟ ಇದೆ ಬಿಡಿ, ಕಾಣ್ತಾನಿಲ್ಲ. ಬಟ್ ನೋಡಿ ನಾನು ಈಗ ಮಾಡಿದರೆ ನನಗೆ ಏನು ಕಾಣೋದೇ ಇಲ್ಲ. ಇದು ಇರೋ ವೆಯ್ಟಿಗೆ ಫುಲ್ ಒಂಥರ ನಿಮಿಷ ಎಷ್ಟು 14% ಆಗಿದೆ. ಇದೇನೋ ಅಡ್ಡ ಹೊಡಿತೈತಿ. ಅಬ್ಬಾ ಅಷ್ಟು ಈಸಿ ಇಲ್ಲ ಗೈಸ್, ಸ್ವಲ್ಪ ಕಷ್ಟ ಇದೆ. ವೇಟ್ ಇದೆ ಅಂದ್ರಲ್ಲ, ಮೇನ್ ಬಂದು 1600 ಗ್ರಾಮ್ಸ್ ಓಕೆ. ಹೆಲ್ಮೆಟ್, ಅದ್ರ ಜೊತೆ ಬರೋದು ಇದು ಬ್ಯಾಟ್ರಿ, ಬ್ಲೂಟೂತ್ ಕನೆಕ್ಟಿವಿಟಿ. ನೆಕ್ಸ್ಟ್ ಬಂದಿರೋದು ಕ್ಯಾಮ್ರಾ. ಇಷ್ಟು ವೇಟ್ ಆದಾಗ ಆಲ್ಮೋಸ್ಟ್ 3.5. ಅಲ್ಲ ಈಗ ನೀವು ಹೆಲ್ಮೆಟ್ ಹಾಕೋತೀರಾ, ನಿಮ್ಮ ಕ್ಯಾಮ್ರಾ ಆಂಗಲ್ ಬೇಕಾದ್ರೆ ಹಿಂಗೆ ಎತ್ತಬೇಕು, ತಲೆ ನಿಮ್ಗೆ ಕಾಣಿಸ್ಬೇಕು ಅಂದ್ರೆ
ನಾವು ಈ ಆಂಗಲ್ ನಾವು ನೋಡಂಗಿಲ್ಲ, ಮೇನು ಈ ಆಂಗಲ್ ನಾವು ನೋಡಂಗಿಲ್ಲ. ನನ್ನ ಪ್ರಾಬ್ಲಮ್ ಏನಂದ್ರೆ ಜೇ ಮೌಂಟ್ ಬೇಕು. ಜೇ ಮೌಂಟ್ ಬಂದ್ರೆ ಇನ್ನೊಂಚೂರು ಡೌನಿ ಬರುತ್ತೆ. ನಾವು ಈ ಆಂಗಲ್ ನೋಡಿದ್ರೆ ನಮಗೆ ಕಂಟಿನ್ಯೂಸ್ ಮಾಡಕ್ಕಾಗಲ್ಲ. ನಮ್ಮ ಮೈಗೆ ಇದು ಕರೆಕ್ಟಾಗಿ ನಿಂತ್ಕೊಂಡ್ರೆ ಸರಿ ಆಗುತ್ತೆ. ಮೇನು ಪ್ಯಾಡಿಂಗ್ಸು, ಆಕ್ಸಲ್ ನೀವು ನೋಡ್ಬೇಕು, ಯಾವುದೇ ನೋಡಿದ್ರೆ ಪ್ಯಾಡಿಂಗ್ಸ್ ನೋಡ್ಕೋಬೇಕು. ಇದಾಗುತ್ತೆ ಬ್ರೋ, ನಾವು ಒಂದ್ಸಲಿ ಹಾಕೊಂಡ್ಮೇಲೆ ಎಕ್ಸ್ಪೀರಿಯನ್ಸ್ ಆದ್ರೂ ಸರಿ ಆಗುತ್ತೆ. ನಾವು ತಲೆ ನೋಡ್ಬೇಕು. ಅದೇ ಹೆಲ್ಮೆಟ್ ಅದು ತೆಗಿ ನೋಡೋಣ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಕೆಳಗೆ ಬಿದ್ದರೆ ಇದು ಆರೋಗುತ್ತೆ, ಅದು ಇದಾಗಲ್ಲ. ಅದು ಇದು ಮೇನ್ ಥಿಂಗು ಯೂಟ್ಯೂಬ್ ತಪ್ಪು, ಎಲ್ಲ ಮೋಟೋ ಯೂಸ್ ಮಾಡೋದು ತಪ್ಪು. ರೈಡರ್ಸು ಆಲ್ಮೋಸ್ಟ್ ಈ ಥರ ತಗೋತಾರೆ. ನಾವು ಪ್ರಿಫರ್ ಮಾಡೋದು ಪ್ಯಾಡಿಂಗ್ಸ್ ಕರೆಕ್ಟಾಗಿ ಇರಬೇಕು. ವಿತ್ ಬಾಲಕ್ಲವ ಹಾಕೊಂಡ್ರೆ ಇನ್ನೂ ಇದು ಅಷ್ಟೇ. ಎಲಿಮೆಂಟಲ್ಲಿ ಇನ್ನೇನಿಲ್ಲ. ನಿಮ್ಮ ಬೇಬಿ ಇದು ನಮ್ಮ ಕಿಟ್ಟಿದ್ದು ಬೇಡ. ಹೇಳೋದು ಇಷ್ಟೇ, ಹೆಲ್ಮೆಟ್ ಹಾಕೊಳ್ಳಿ, ಸೇಫಾಗಿ ಡ್ರೈವ್ ಮಾಡಿ. ಬಿಕಾಸ್ ನಿಮ್ಮ ಮನೇಲಿ ನಿಮ್ಮವರು ನಿಮಗೋಸ್ಕರ ಕಾಯ್ತಿರ್ತಾರೆ. ಈಗ ನಮ್ಮ ಕಿಟ್ಟಿ ಇವರು ಬೇಬಿನ ಮೀಟ್ ಮಾಡಿ ಆಗಿದೆ. ಸೊ ಇವರು ಕೂಡ ನಮ್ಮ ಗಾಡಿನ ರಿವ್ಯೂ ಮಾಡಾಗಿದೆ. ಹೇಗನ್ಸುತ್ತೆ ನಮ್ಮ ಕಿಟ್ಟಿ? ಹೆಂಡ್ತಿ ಬ್ರೋ, ಬಟ್ಟರ್ ಸ್ಮೂತ್ ಗಾಡಿ ಮಾತ್ರ ಬಟ್ಟರ್ ಸ್ಮೂತು. ನಾನು ಆಲ್ಮೋಸ್ಟ್ ಎಲ್ಲ ಸ್ಪೀಡ್ ಓಡಿಸಿದ್ದೀನಿ. ಡಿಯೋ ಇರ್ಬೋದು, ಎಲ್ಲ ಸ್ಪೀಡ್ ನೋಡಿದ್ದೀನಿ. ಇರೋ ಹತ್ರ ಯಾವುದೂ ಇಲ್ಲ. ನನಗೆ ರೆಟ್ರೋ ಸ್ಪೀಡಿಗೆ ಹೋಗ್ತು, ಆ ಲೆವೆಲ್ಗೆ ಕಾಣುತ್ತು. ಆ ಎಕ್ಸಾಸ್ಟು BS3 ಗೊತ್ತಿದ್ದು ಎಕ್ಸಾಸ್ಟು ಆ ನೋಟಿದ್ದೆ. ಆಲ್ಮೋಸ್ಟ್ ರೈಡರ್ ಕಂಪೇರ್ ಮಾಡ್ಬೋದು ಬ್ರೋ ಗೇರ್ ಗಾಡಿಗೆ. ಹೆಂಗೆ ಹೋಗೋಣ. ಸೊ ಈಗ ನಮ್ಮ ಆಡಿಯನ್ಸ್ಗೆ ಮೋಟೋ ವ್ಲಾಗಿಂಗು ತುಂಬಾ ಜನ ಮಾಡೋರು ನೋಡಿದ್ದಾರೆ. ಬಟ್ ಈಗ ಹೊಸದಾಗಿ ಮೋಟೋ ವ್ಲಾಗಿಂಗ್ ಮಾಡಬೇಕು ಅಂತ ಅನ್ಕೊಳ್ಳೋರಿಗೆ, ಮೋಟೋ ವ್ಲಾಗಿಂಗಿಗೆ ಮಾಡಬೇಕು ಅಂದ್ರೆ ಏನೇನು ಬೇಕು, ಅದಕ್ಕೆ ಎಷ್ಟೆಷ್ಟು ಖರ್ಚಾಗುತ್ತೆ, ಅದಕ್ಕೆ ಏನೇನು ನಮ್ಮ ಎಫರ್ಟ್ಸ್ ಬೇಕಾಗುತ್ತೆ ಅಂತ ನಿಮ್ಮಿಂದ ನಾವು ತಿಳ್ಕೊಬೇಕು ಅಂತ ಇಷ್ಟಪಡ್ತಿದೀವಿ. ಸೊ ತಿಳಿಸ್ಕೊಡ್ತೀರಾ ಅಲ್ವಾ? ಈಗ ನೀವು ಮೋಟೋ ವ್ಲಾಗಿಂಗ್ ಮಾಡಕ್ಕೆ ಅಂತ ನಿಂತಾಗ ಎಷ್ಟು ಎಕ್ಸ್ಪೆಂಡ್ ಮಾಡಿದ್ರಿ, ಎಷ್ಟು ಸ್ಪೆಂಡ್ ಮಾಡಿದ್ರಿ? ಆಲ್ಮೋಸ್ಟ್ 50K ಆಯ್ತು ಬರೀ ಎಲಿಮೆಂಟ್ ಅಲ್ಲೇ. ಹೆಲ್ಮೆಟ್ಗೆ 50,000. ಎಲಿಮೆಂಟ್ ಅಲ್ಲಿ ಮೇನ್ ಏನ್ ಬರುತ್ತೆ ಅಂದ್ರೆ, ಎಲಿಮೆಂಟ್ ನೀವು ತರ ಎಲಿಮೆಂಟ್ ಸೌಂಡ್ ಮಾಡಕ್ ಹೋಗ್ಬಾರ್ದು ಗಾಡಿ. ಅದಕ್ಕೊಂದು ಆಕ್ಸರ್ ಇರ್ಬೋದು. ನಿಮ್ಗೆ ಆಲ್ಮೋಸ್ಟ್ ಆಕ್ಸರ್ ಪ್ರೈಸ್ ಬಂದು ನಿಮಗೆ 5K ಸ್ಟಾರ್ಟ್ ಆಗುತ್ತೆ. ಆಕ್ಸರ್ ಡಬಲ್ ವೈಸರ್ ಇರೋದು. ಅದಾದ್ಮೇಲೆ ನಿಮ್ಗೆ ನೆಕ್ಸ್ಟ್ ಬರೋದು ಕ್ಯಾಮ್ರಾ. ಮೇನು ಕಂಟೆಂಟ್ ಜೊತೆ ಕ್ವಾಲಿಟಿ ಸಹ ಇರಬೇಕು. ಮುಂದೆಲ್ಲ ಕಟ್ ಪೀಸಸ್ ತರ ಇರುತ್ತೆ. ನೀವು ಈಗ ಗಾಡಿ ಹೋಗ್ತಾ ಇರ್ತೀರಾ, ಶೂಟ್ ಮಾಡ್ಕೊತಾನೆ ಇರ್ತೀರಾ, ನೀವು ಕೂಡ ಕಟ್ ಸ್ಟಾರ್ಟ್ ಮಾಡ್ತೀರಾ ಅಥವಾ ಒಂದೇ ಫ್ಲೋರ್ ಹೋಗ್ಬಿಡ್ತೀರಾ? ಇಲ್ಲ ಬ್ರೋ, ನಾವು ಎಲ್ಲೆಲ್ಲಿ ಬೇಕಾದ್ರೆ ಕಟ್ಟು ಸ್ಟಾಪ್ ಮಾಡ್ತೀವಿ. ಆದ್ರೆ ನಿಮಗೆ ಆಲ್ಮೋಸ್ಟ್ ಎಷ್ಟಾಗ್ಬೋದು, ಎಷ್ಟು GB ಸ್ಪೇಸ್ ಹಿಡಿಯುತ್ತೆ? ನಾವು ಎಡಿಟರ್ನೇ ಕೇಳಬೇಕು, ಎಷ್ಟು GB ಆಗುತ್ತೆ ಬ್ರೋ? ಏನ್ ಇನ್ನೊಂದು ಬ್ಲಾಗ್ ಒಂದು 5 GB ಬ್ರೋ. ನಮ್ದು ಒಂದು ಶಾರ್ಟ್ ಬಂದು 5 GB ಇರುತ್ತೆ. ಆಲ್ಮೋಸ್ಟ್ ನಮ್ದು ಒಂದು ರೈಡ್ ಶಾರ್ಟ್ ರೈಡ್ ಒಂದು 10 ನಿಮಿಷ ಕಂಟೆಂಟ್ ಅಲ್ಲಿ 50-60 GB ಡಾಟಾ ಇರುತ್ತೆ. 50-60 GB ಡಾಟಾ ಇರುತ್ತೆ. ಅದನ್ನ ಎಡಿಟ್ ಮಾಡಕ್ ನಿಂತ್ಕೊಂಡ್ರೆ ನಿಮಗೆ ಆಲ್ಮೋಸ್ಟ್ 10 to 15 ಅವರ್ಸ್. ಆಸ್ ಅ ಸೆಟ್ ಟಿಪಿಕಲ್ ಹೇಳ್ದಂಗೆ ಎಷ್ಟು ಕಷ್ಟ ಐತೆ ಅಂದ್ರೆ ಎಡಿಟಿಂಗ್ ಅಲ್ಲಿ. ಅದನ್ನ ಹೇಳೋದ್ ಮತ್ತೆ ಮೊನ್ನೆ ತನ ಹೋಗಿ ಟಿಪಿಕಲ್ ಕನ್ನಡಿಗ, ಕಿತ್ತಾಡಿ ಕಿರಣ್ ಎಲ್ರನ್ನೂ ಮೀಟ್ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಸೀರಿಯಸ್ಲಿ ತುಂಬಾ ಖುಷಿ ಆಯ್ತು ಬ್ರೋ. ನಮ್ಮ ಒಬ್ರು ಗೊತ್ತಿರೋ ಒಬ್ರು ಕಂಟೆಂಟ್ ಕ್ರಿಯೇಟರ್ ಹೋಗಿ ಅಲ್ಲಂತವ್ರ ದೊಡ್ಡ ಕಂಟೆಂಟ್ ಕ್ರಿಯೇಟರ್ಸ್ ಮೀಟ್ ಮಾಡ್ಕೊಳ್ಳೋದು ಬರೋದು ತುಂಬಾ ದೊಡ್ಡ ವಿಷಯ, ಚಿಕ್ಕ ವಿಷಯ ಅಂತೂ ಅಲ್ಲ. ಸೊ ಸೀರಿಯಸ್ ಆಗಿ ತುಂಬಾ ಖುಷಿ ಆಯ್ತು. ಹೊಸದಾಗಿ ಮೋಟೋ ಬ್ಲಾಗಿಂಗ್ ಅಥವಾ ಕಂಟೆಂಟ್ ಕ್ರಿಯೇಟಿಂಗ್ ಮಾಡ್ತೀವಿ ಅಂತ ಕ್ರಿಯೇಷನ್ ಮಾಡ್ತೀವಿ ಅಂತ ಹೇಳೋರಿಗೆ ನೀನ್ ಹೇಳೋ ಒಂದು ಸಣ್ಣ ಕಿವಿ ಮಾತು ಏನಂದ್ರೆ ಬ್ರೋ, ಒಂದು ಕನ್ಸಿಸ್ಟೆನ್ಸಿ ಇರಬೇಕು. ನನ್ನಂಗೆ ನಾನು ಆಡಿ ಮಧ್ಯೆ ಗ್ಯಾಪ್ ಕೊಟ್ಟಿದ್ದೀನಿ, ಅದು ತಪ್ಪು ಯಾರೂ ಮಾಡಬೇಡಿ. ಬ್ಲಾಗ್ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಕಂಟಿನ್ಯೂಸ್ಗೆ ವಾರಕ್ಕೆ 3 ವೀಡಿಯೋಸ್ ಬೇಕೇ ಬೇಕು. ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಡೈಲಿ ಒಂದು ಇರಬೇಕು. ಆಲ್ಮೋಸ್ಟ್ 30 days 30 ವೀಡಿಯೋಸ್ ಇರಲೇಬೇಕು ಇನ್ಸ್ಟಾಗ್ರಾಮು. ಯೂಟ್ಯೂಬಿಗೆ ಬಂದರೆ ಆಲ್ಮೋಸ್ಟ್ ಅಂದರೆ 3-4 days 12 ವೀಡಿಯೋ ಬೇಕೇ ಬೇಕು ತಿಂಗಳಿಗೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಅದ್ರ ನೆಕ್ಸ್ಟ್ ಬಂದು ಹಾರ್ಡ್ ವರ್ಕ್. ನಿಮ್ಮ ಡೆಡಿಕೇಶನ್ ಇತ್ತು ಅಂದರೆ ಪಕ್ಕ ಸಕ್ಸಸ್ ಆಗೇ ಆಗ್ತೀರಾ. ಅದ್ರ ನೆಕ್ಸ್ಟು ಕ್ವಾಂಟಿಟಿ ಮತ್ತು ಕಂಟೆಂಟ್ ಕ್ವಾಲಿಟಿ ಎರಡು ಮಾತ್ರ ಮಿಸ್ ಮಾಡಲೇಬೇಡಿ. ಕಂಟೆಂಟ್ ಇಲ್ಲಾಂದರೆ ಕಷ್ಟ ಇತ್ತು ಮುಂದೆ. ವೈರಲ್ 1 million ನೋಡಿದ್ರು ಒಂದೇ ಸಲ ಸಕ್ಸಸ್ ಆಗಲ್ಲ. 1 million ಗಂಟೆ ವ್ಯೂಸ್ ಆದರೂ ಸಬ್ಸ್ಕ್ರೈಬರ್ಸ್ ಕಮ್ಮಿ ಇರ್ತಾರೆ, ಮತ್ತು ತುಂಬ ಜನ ಸಬ್ಸ್ಕ್ರೈಬರ್ಸ್ಗೆ ವ್ಯೂಸ್ ಕಮ್ಮಿ ಇರುತ್ತೆ. ಅದು ಮೇನು. ನಮ್ದು ಏನು ಅಂದರೆ ಬೇಕಾದ್ರೆ ಸಬ್ಸ್ಕ್ರೈಬರ್ಸ್ ಕಮ್ಮಿ ಇರಲಿ, ಆದರೆ ವ್ಯೂಸ್ ಜೊತೆ ಇರಬೇಕು. ಈಗ 80K ವ್ಯೂಸ್ ನಡೀತೈತೆ ಅಂದರೆ ಆಲ್ಮೋಸ್ಟ್ 80K ಸಬ್ಸ್ಕ್ರೈಬರ್ಸ್ ಇರಬೇಕು. ಈಗ ಒಬ್ಬರು ನೋಡಿ 80K ಸಬ್ಸ್ಕ್ರೈಬ್ ಇತ್ತು, 200-300 ಮಾತ್ರ ಇದಿರುತ್ತೆ, ಏನಕ್ಕೆ ವ್ಯೂಸ್ ಇರುತ್ತೆ. ಏನಕ್ಕೆ ಅಂದರೆ ಕಂಟೆಂಟ್ ಇರಲ್ಲ. ಅದು ಯಾವುದೇ ಕಾರಣಕ್ಕೂ ತಪ್ಪು ಮಾಡಬೇಡಿ. ಮೇನು ಒಂದೇ ಸಲ ಜಾಸ್ತಿ ಎಕ್ಸ್ಪೆಂಡಿಚರ್ ಮಾಡಬೇಡಿ ಅಮೌಂಟ್ನ. ಒಂದೇ ಸಲ ನಾನು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಬೇಕಾಗಿದ್ದು. ಒಂದೇ ಸಲ ಇದು ಮಾಡಬೇಡಿ. ನಿಮ್ದು ಏನಿದೆ, ಯಾವ ಅವೈಲಬಿಲಿಟೀಸ್ ಇದೆ ಫೋನ್ ಇದ್ರೆ ಫೋನಲ್ಲೇ ಮಾಡಿ. ನಂತರ ಒಂದೇ ಸಲ ಕ್ಯಾಮ್ರಾ ಹಾಕಬೇಡಿ. ನಾನು ಏನಕ್ಕೆ ಅಂದರೆ ಆಲ್ಮೋಸ್ಟ್ ಬೇರೆ ಚಾನಲ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ಒಂದೇ ಸಲ ಪ್ರೊಫೆಷನಲ್ ಆಗಿ ಮಾಡೋಣ ಅಂತ ಸ್ಟಾರ್ಟ್ ಮಾಡಿರೋದು. ಹಾಗಾಗಿ ಸೊ ಇವ್ರು ಹೇಳ್ದಾಗೆ ಒಂದೇ ದಿನದಲ್ಲಿ ಏನಾಗಲ್ಲ, ಬಟ್ ಒಂದು ದಿನ ಆಗುತ್ತೆ. ಆ ಒಂದ್ ದಿನಕ್ಕೋಸ್ಕರ ನಾವು ಇಷ್ಟೆಲ್ಲ ಕಷ್ಟಪಡಬೇಕು. ಸೊ ಯೂಟ್ಯೂಬ್ ಅಂತ ತಕ್ಷಣ ಮಾನಿಟೈಸೇಷನ್, ದುಡ್ಡು ಇಷ್ಟೇ ಅಲ್ಲ, ಜನಕ್ಕೆ ನಾವು ತಲುಪಬೇಕು, ನಮ್ಮ ಕಂಟೆಂಟ್ ತಲುಪಬೇಕು, ಒಳ್ಳೊಳ್ಳೆ ವಿಚಾರಗಳನ್ನ ನಮ್ಮಿಂದ ಕೆಲವೊಬ್ರಿಗೆ ತಿಳಿಸ್ಬೇಕು ಅನ್ನೋ ಒಂದು ಮುಖ್ಯವಾದ ಉದ್ದೇಶದಿಂದ ಇದು ಮಾಡ್ತಿದೀವಿ.
ಸೊ ಇವತ್ತು ನಾವು ಇವ್ರನ್ನ ಮೀಟ್ ಮಾಡಿದ್ವಿ. ಹೇಗಿತ್ತು ಬ್ರೋ ನಮ್ಮ ಒಂದು ಮೀಟ್ ಆಗಿದ್ದು? ಸೂಪರ್ ಬ್ರೋ. ತುಂಬಾ ವರ್ಷಗಳಾಗಿತ್ತಲ್ಲ ಮೀಟ್ ಆಗಿ. ನಮ್ಮ ಸ್ಕೂಲಲ್ಲಿ ಸೀನಿಯರ್ ಇವರು ಆ್ಯಂಡ್ ನಾನು ಇವ್ರ ಜೂನಿಯರು. ಆ್ಯಂಡ್ ನಂಗೆ ಸೀರಿಯಸ್ ಆಗಿ ನನಗೆ ತುಂಬ ಖುಷಿ ಆಯಿತು ಇವರ ಒಂದು ಪೋಸ್ಟ್ ನೋಡಿದಾಗ, ಇವರಲ್ಲಿ ಮೀಟ್ ಮಾಡ್ಕೊಂಡು ಬಂದಾಗ. ಸೊ ಸಡನ್ ಆಗಿ ಮೀಟ್ ಆಗೋಣ ಅಂದಿದ್ದು, ಸೊ ಸಡನ್ ಆಗಿ ಸಿಕ್ಕಿದ್ವಿ. ಸೊ ಇಟ್ ಹ್ಯಾಪೆಂಡ್. ಸೊ ನೀವು ಕೂಡ ಹೇಳಿದೆ, ಮತ್ತೊಮ್ಮೆ ಹೇಳ್ತೀನಿ, ಇವ್ರ ಚಾನಲ್ನ ನೋಡಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆ ಹೊಡೆದು ಸಪೋರ್ಟ್ ಮಾಡಿ. ಬರೀ ದುಡ್ಡಿಗೋಸ್ಕರ ಮಾಡಲ್ಲ, ಇಟ್ಸ್ ಅವರ್ ಪ್ಯಾಷನ್, ಅದು ಮೇನು. ಯಾಕಂದ್ರೆ ಇಲ್ಲಿ ಎಲ್ಲರೂ ಬಂದ ತಕ್ಷಣ ನಮಗೂ ಎಲ್ಲ ಸಬ್ಸ್ಕ್ರೈಬರ್ ತುಂಬಾ ಜಾಸ್ತಿ ಇದರ ಅಂತಲ್ಲ, ತುಂಬಾ ಕಮ್ಮಿನೇ ಇದ್ದಾರೆ. ಬಟ್ ಸ್ಟಿಲ್ ನಾವು ಯಾಕೆ ಮಾಡ್ತಿದೀವಿ ಅಂದ್ರೆ ಒಂದಲ್ಲ ಒಂದಿನ ಏನೋ ಆಗುತ್ತೆ ಅನ್ನೋ ನಂಬಿಕೆ ಮೇಲೆ, ಆ ನಂಬಿಕೆಯಿಂದ ನೀವು ನಮ್ಮನ್ನ ಕಾಪಾಡಿ ಅಥವಾ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀವಿ. ಬಟ್ ಕಮ್ಯುನಿಟಿ ಮಾತ್ರ ನಮ್ದು ಕನ್ನಡ ಕಮ್ಯುನಿಟಿ ಏನು ಯೂಟ್ಯೂಬರ್ಸ್ ಇದೆ ಅದು ಒಂದು ಒಟ್ಟಾಗಿರೋಣ, ಸಪ್ರೇಟ್ ಬೇಡ. ಆಲ್ಮೋಸ್ಟ್ ಹಿಂದಿ ಯೂಟ್ಯೂಬರ್ಸ್ ಅಲ್ಲಿ ಹೆಂಗೆಲ್ಲ ಒಟ್ಟಿಗೆ ಇದ್ದಾರೆ ಹಂಗೆ ನಮ್ಮ ಕನ್ನಡ ಯೂಟ್ಯೂಬರ್ಸ್ ಅಲ್ವೇ ಆಗೋಣ. ಆಲ್ರೆಡಿ ಎಲ್ಲ ಟ್ರೈ ಮಾಡ್ತಾ ಇದ್ದಾರೆ ಈಗ, ಬಟ್ ನಾವು ಒಂದಾಗೋಣ. ಖಂಡಿತ ನಾವು ಕೂಡ ನಿಮ್ಗೊಂದ್ಸರಿ ಮೋಟೋ ಬ್ಲಾಗಿಂಗ್ ಜಾಯ್ನ್ ಆಯ್ತೀವಿ. ಸರಿ ಬ್ರೋ. ಅವರು ಕೂಡ ಯೂಟ್ಯೂಬ್ ಅಲ್ಲಿ ಹರ್ಷಿತ್ ಬ್ಲಾಗ್ 12 ಕರೆಕ್ಟ್ ಅಲ್ವಾ? ಹರ್ಷಿತ್ ಬ್ಲಾಗ್ 12 ಅಂತಿದ್ದಾರೆ. ಸೊ ಅವರ ಒಂದು ಚಾನಲ್ ಡಿಸ್ಕ್ರಿಪ್ಷನ್ ನಾನು ಒಂದೊಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಆ ವಿಡಿಯೋದಲ್ಲಿ ಕೂಡ ಶೂಟ್ ಔಟ್ ಮಾಡಿರ್ತೀವಿ. ಹೋಗಿ ಕಂಟೆಂಟ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಬಿಕಾಸ್ ನಮ್ಮವ್ರು ಬೆಳಿಬೇಕು. ಸೊ ಅವ್ರಿಗೂ ಕೂಡ ಹೇಳ್ತೇವೆ ನಮ್ಗೆ ಗಂಟೆ ಹೊಡಿಯೋದು ಮರಿಬೇಡಿ ಗಾಯ್ಸ್, ಗಂಟೆ ಕೂಡ ಹೊಡೀರಿ. ಸೊ ನಮ್ಮವ್ರು ಬೆಳಿಬೇಕು, ಕನ್ನಡದವ್ರಿಗೆ ಸಪೋರ್ಟ್ ಮಾಡಬೇಕು. ಯಾಕಂದರೆ ಕನ್ನಡ ಕ್ರಿಯೇಟರ್ಸ್ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ಅಂತ ಎಲ್ಲ ಕ್ರಿಯೇಟರ್ಸ್ ಕೂಡ ಹೇಳ್ತಾರೆ. ಸೊ ನಮ್ಮವ್ರಿಗೆ ನಾವು ಸಪೋರ್ಟ್ ಮಾಡಿದಾಗಲೇ ತಾನೆ ಮುಂದೆ ನಮ್ಮ ಕೆಳಗಡೆ ಅಥವಾ ಮುಂದೆ ಸ್ಟಾರ್ಟ್ ಮಾಡೋರಿಗೆ ಬೇರೆಯವ್ರು ಬಂದು ಸಪೋರ್ಟ್ ಮಾಡೋದು, ಅಥವಾ ನಮಗೆ ಇನ್ನೊಬ್ರು ಬಂದು ಸಪೋರ್ಟ್ ಮಾಡೋದು. ಸೊ ನೀವು ಕೂಡ ಮಾಡಿ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ನಮ್ಮನ್ನ ಸ್ವಲ್ಪ ಮಿಸ್ ಮಾಡ್ಕೋತೀರಿ. ನಮ್ಮ ಚಾನಲ್ ಜೊತೆಗೆ ಇವ್ರ ಚಾನಲ್ ಒಂದ್ಸರಿ ವಿಸಿಟ್ ಮಾಡಿ. ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿಯೋದು ಮರಿಬೇಡಿ. ಸೊ ಟಿಲ್ ದೆನ್ ಬಾಯ್.